ಸೊ ಗೆಳೆಯರೆ, ಸಮುದ್ರದ ಮೇಲೆ ಅಧಿಕಾರವನ್ನು ಚಲಾಯಿಸುವವರೇ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತ. ಹಾಗೂ ಭಾರತೀಯ ನೌಕಾಪಡೆಯು ಇದನ್ನು ತನ್ನ ಶಕ್ತಿಯಿಂದ ಸಾಬೀತುಪಡಿಸಿದೆ. ತನ್ನ ಕಡಲ ನೆರೆಯ ದೇಶಗಳು ಮತ್ತು ಜಾಗತಿಕ ಬೆದರಿಕೆಗಳನ್ನು ಎದುರಿಸಲು ಯಾವಾಗಲೂ ಎಚ್ಚರದಿಂದ ಭಾರತವು ಈಗ ತನ್ನ ರಕ್ಷಣಾ ಸಿದ್ಧತೆಗಳನ್ನು ಮತ್ತಷ್ಟು ಬಲಪಡಿಸುವತ್ತ ಸಾಗಿದೆ. ಇತ್ತೀಚೆಗಷ್ಟೇ ರಕ್ಷಣಾ ಸಚಿವಾಲಯದ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲಿಂಗ್ DACಯು 21,772 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಪ್ರಸ್ತಾವನೆಗೆ ಅನುಮೋದನೆ ನೀಡುವ ಮೂಲಕ ದೇಶದ ನೌಕಾಪಡೆ, ವಾಯುಪಡೆ ಮತ್ತು ಸೇನೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕೆಲಸವನ್ನ ಮಾಡಿದೆ. ಆಕ್ಚುಲಿ ಈ ಅನುಮೋದನೆಯು ಭಾರತದ ಸ್ವಾವಲಂಬನೆ ಮತ್ತು ಮಿಲಿಟರಿ ಶಕ್ತಿಯನ್ನು ಬಲಪಡಿಸುವ ಒಂದು ದೊಡ್ಡ ಹೆಜ್ಜೆಯಾಗಿದ್ದು, ಈ ಪ್ರಸ್ತಾಪಗಳಲ್ಲಿ ಭಾರತೀಯ ನೌಕಾಪಡೆಗೆ 31 ಹೊಸ ವಾಟರ್ ಜೆಟ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ ಅಂದ್ರೆ FAC, 120 ಫಾಸ್ಟ್ ಇಂಟರ್ಸೆಪ್ಟ್ ಕ್ರಾಫ್ಟ್, ವಾಯುಪಡೆಗೆ ಸುಖೋಯ್ 30 MKI ಫೈಟರ್ ಜೆಟ್ಗಳು, ಇದನ್ನು ಹೊರತು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಉಪಕರಣಗಳು ಹಾಗೂ ಸೈನ್ಯಕ್ಕೆ ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳು ಸಹ ಇದು ಒಳಗೊಂಡಿದೆ. ಈ ಪ್ರಯತ್ನಗಳಿಂದ ಭಾರತದ ರಕ್ಷಣಾ ವ್ಯವಸ್ಥೆಯು ಕೇವಲ ಆಧುನೀಕರಣಗೊಳ್ಳುವುದಲ್ಲದೆ ಜಗತ್ತಿನಲ್ಲಿ ಅದರ ಸ್ಥಾನವು ಇನ್ನಷ್ಟು ಬಲಗೊಳ್ಳುತ್ತದೆ. ಈ 5 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡುವ ಮೂಲಕ ರಕ್ಷಣಾ ಸಚಿವಾಲಯವು ಭಾರತವು ಈಗ ಸ್ವಾವಲಂಬನೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುತ್ತಿದೆ ಅನ್ನೋ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಈ ಪ್ರಸ್ತಾಪಗಳ ಮೂಲಕ ಭಾರತೀಯ ಸೇನೆ, ನೌಕಾಪಡೆ ಮತ್ತು ಕಾರ್ಯಾಚರಣೆಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡು ಬರಲಿದೆ. 31 ವಾಟರ್ ಜೆಟ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ ಗಳ ಸ್ವೀಕೃತಿಯೊಂದಿಗೆ ಈ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ ಗಳನ್ನ ಕಡಲ ಗಡಿಯಲ್ಲಿ ವೇಗದ ಮತ್ತು ಪರಿಣಾಮಕಾರಿ ಕಣ್ಗಾವಲುಗಾಗಿ ತಯಾರಿಸಲಾಗುತ್ತದೆ. ಇವುಗಳ ಉಪಯೋಗವನ್ನು ಗಸ್ತು, ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳು ಮತ್ತು ಕರಾವಳಿ ಭದ್ರತೆಯಲ್ಲಿ ಬಳಸಲಾಗುತ್ತದೆ. ಹೈ ಸ್ಪೀಡ್ ಮತ್ತು ಲೋ ಡಿಟೆಕ್ಷನ್ ಸಾಮರ್ಥ್ಯ ಹೊಂದಿರುವ ಈ ಹಡಗು ಶತ್ರು ಚಟುವಟಿಕೆಗಳಿಗೆ ತಕ್ಷಣವೇ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಹೊಂದಿದೆ. ಹಾಗೆಯೇ 120 ಫಾಸ್ಟ್ ಇಂಟರ್ಸೆಪ್ಟ್ ಕ್ರಾಫ್ಟ್ ಬಗ್ಗೆ ಹೇಳೋದಾದ್ರೆ, ಈ ಕ್ರಾಫ್ಟ್ಗಳು ಸಮುದ್ರದ ಒಳನುಸುಳುವಿಕೆಯನ್ನು ನಿಲ್ಲಿಸುವಲ್ಲಿ ಮತ್ತು ಭಾರತೀಯ ಕರಾವಳಿ ಪ್ರದೇಶಗಳನ್ನ ಸುರಕ್ಷಿತವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳನ್ನು ವಿಶೇಷವಾಗಿ ಭಾರತೀಯ ಕೋಸ್ಟ್ ಗಾರ್ಡ್ಗೆ ಬಳಸಲಾಗುವುದು. ಹೆಚ್ಚಿನ ವೇಗ ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಹೊಂದಿರುವ ಈ ಕ್ರಾಫ್ಟ್ಗಳು ಕಡಲ ಗಡಿ ಕಣ್ಗಾವಲು ಕೆಲಸವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಹಾಗೇನೆ ಭಾರತೀಯ ವಾಯುಪಡೆಯು ಆಕಾಶದ ಯುದ್ಧ ಮತ್ತು ಶಕ್ತಿಯುತ ಶಸ್ತ್ರಾಸ್ತ್ರಗಳನ್ನು ಸಹ ಪಡೆಯುತ್ತದೆ. ವಿಶೇಷವಾಗಿ ಸುಖೋಯ್ 30 MKIಗಾಗಿ ಅಡ್ವಾನ್ಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳು ಸಿಗ್ತವೆ. ವಾಯುಪಡೆಯ ಸುಖೋಯ್ 30 MKI ಜೆಟ್ಗಳಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಜಾಮರ್ ಅಂದ್ರೆ SPJ ಮತ್ತು ಹೊಸ ಜನರೇಷನ್ ರಡಾರ್ ವಾರ್ನಿಂಗ್ ರಿಸೀವರ್ ಅನ್ನ ಅಳವಡಿಸಲಾಗುವುದು. ಈ ಉಪಕರಣವು ಶತ್ರುಗಳ ರಡಾರ್ ಮತ್ತು ಮಿಸೈಲ್ ಸಿಸ್ಟಮ್ಗಳನ್ನ ಗೊಂದಲಗೊಳಿಸುವುದರ ಮೂಲಕ ಸುಖೋಯ್ 30 MKI ಸುರಕ್ಷತೆಯನ್ನ ಖಚಿತಪಡಿಸುತ್ತದೆ. ಇದು ಎಲೆಕ್ಟ್ರಾನಿಕ್ ವಾರ್ಫೇರ್ ಕ್ಷೇತ್ರದಲ್ಲಿ ಭಾರತೀಯ ವಾಯುಪಡೆಗೆ ಅಭೂತಪೂರ್ವ ಮೇಲುಗೈ ನೀಡುತ್ತದೆ. ಈಗ ಭಾರತೀಯ ಸೇನೆ ಬಗ್ಗೆ ಹೇಳುವುದಾದ್ರೆ, ಭಾರತೀಯ ಸೇನೆಗೆ T-72, T-90 ಟ್ಯಾಂಕುಗಳು ಮತ್ತು BM-2 ನ ಎಂಜಿನ್ ಓವರ್ ಆಲ್ ಸಿಗಲಿದೆ. ಸೇನೆಯ ಈ ಪ್ರಮುಖ ಯುದ್ಧ ವಾಹನಗಳ ಎಂಜಿನ್ಗಳನ್ನ ಅಪ್ಗ್ರೇಡ್ ಮತ್ತು ಓವರ್ ಆಲ್ ಮಾಡಲಾಗುವುದು. ಇದರಿಂದ ಈ ವಾಹನಗಳ ಬಲ ಹಾಗೂ ಇದರ ಎವರೇಜ್ ಕೂಡ ಹೆಚ್ಚಾಗ್ತದೆ. ಆದಾಗ್ಯೂ ಈ ನಿರ್ಧಾರದಿಂದ ಭಾರತ ಈಗ ಇಸ್ರೇಲ್ನಂತಹ ಮುಂದುವರಿದ ದೇಶಗಳಿಂದ ಸ್ಫೂರ್ತಿ ಪಡೆಯುತ್ತಿದೆ ಮತ್ತು ತನ್ನ ಭದ್ರತಾ ಪಡೆಗಳನ್ನ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಸಜ್ಜುಗೊಳಿಸುತ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಉಪಕರಣಗಳ ಖರೀದಿಯು ಭಾರತವು ಯಾವುದೇ ಬೆದರಿಕೆ ಇರಲಿ ಅದನ್ನ ಎದುರಿಸುವುದಕ್ಕಾಗಿ ಸಂಪೂರ್ಣ ಸಿದ್ಧವಾಗಿದೆ ಅನ್ನೋದಕ್ಕೆ ಇದು ಪುರಾವೆಯಾಗಿದೆ. 21,772 ಕೋಟಿ ರೂಪಾಯಿಗಳ ರಕ್ಷಣಾ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವುದು ಕೇವಲ ಸೇನಾ ಸಿದ್ಧತೆಯ ಒಂದು ಭಾಗ ಅಷ್ಟೇ ಅಲ್ಲದೆ ಇದು ಭಾರತದ ಜಾಗತಿಕ ರಾಜತಾಂತ್ರಿಕ ಮತ್ತು ಮಿಲಿಟರಿ ಪ್ರಭಾವವನ್ನು ಕೂಡ ಹೆಚ್ಚಿಸಿದೆ. ಇವತ್ತಿಗೆ ಸಮುದ್ರ ಮತ್ತು ವಾಯು ಭದ್ರತೆಯಲ್ಲಿ ಸವಾಲುಗಳು ಹೆಚ್ಚುತ್ತಿರುವಾಗ ಈ ಉಪಕರಣಗಳು ಮತ್ತು ಯೋಜನೆಗಳು ಭಾರತವನ್ನ ಪ್ರಬಲ ಮತ್ತು ಸ್ವಾವಲಂಬಿ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮುವಲ್ಲಿ ಸಹಾಯ ಮಾಡ್ತದೆ. ಸೊ ಗೆಳೆಯರೆ, ಈ ಎಲ್ಲ 3 ಸೇನೆಗಳು ಈಗ ಅತ್ಯಂತ ಅಪಾಯಕಾರಿ ಮತ್ತು ಭಯಂಕರವಾದ ಆಯುಧಗಳನ್ನು ಪಡೆಯುತ್ತಿರುವ ಈ ವಿಧಾನದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.